ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪರ್ವ. ನಮ್ಮಂಥ ಜನರು ಯೋಚನೆ ಮಾಡದೇ ಇರೋಕ್ಕಾಗದೇ ಇರೋ ಪರ್ಸ್ಪೆಕ್ಟಿವನ್ನು ಈ ಪುಸ್ತಕದಲ್ಲಿ ಮಹಾಭಾರತದ ಬಗ್ಗೆ ಭೈರಪ್ಪ ಅವರು ತಿಳಿಸಿದ್ದಾರೆ. ಅಂಬಿಕೆ ಅಂಬಾಲಿಕೆನ ಸ್ವಯಂವರದಿಂದ ಭೀಷ್ಮ ಎತ್ಕೊಂಡು ಬರ್ತಾರೆ. ಅವರಿಬ್ಬರನ್ನು ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಬಟ್ ಅವರಿಬ್ಬರಿಗೆ ಮಕ್ಕಳಾಗಲ್ಲ. ಆದ್ದರಿಂದ ಭೀಷ್ಮ ಏನು ಮಾಡ್ತಾರೆ ಅಂದರೆ ವೇದವ್ಯಾಸರ ಹೆಲ್ಪ್ ತಗೊಂಡು ನಿಯೋಗ ಅನ್ನೋ ಪದ್ಧತಿ ಯೂಸ್ ಮಾಡಿ ಅಂಬಿಕೆ ಅಂಬಾಲಿಕೆಯರಿಗೆ ಮಕ್ಕಳಾಗೋ ಹಾಗೆ ನೋಡ್ಕೋತಾರೆ. ಆವಾಗ ಹುಟ್ಟಿದ್ದೇ ಪಾಂಡು ಮತ್ತು ಧೃತರಾಷ್ಟ್ರ. ಟ್ವಿಸ್ಟ್ ಏನಂದರೆ ಪಾಂಡುಗೂ ಮಕ್ಕಳಾಗಲ್ಲ. ಕುಂತಿ ಮತ್ತು ಮಾದ್ರಿಯರಿಗೂ ಕೂಡ ನಿಯೋಗ ಪದ್ಧತಿಯಿಂದ ಮಕ್ಕಳಾಗೋ ಹಾಗೆ ಮಾಡ್ತಾರೆ. ಪಾಂಡವರು, ದ್ರೋಣ, ಭೀಷ್ಮ ಈ ಥರ ಹಲವಾರು ಜನರ ಮೇಲೆ ನಮಗೆ ಪೂಜ್ಯ ಭಾವನೆ ಇದೆ. ಆದರೆ ಈ ಪುಸ್ತಕ ಅವರು ಒಬ್ಬರು ಸಾಮಾನ್ಯ ಮನುಷ್ಯರು, ಅವ್ರಿಗೂ ನಮಗಿರೋ ಹಾಗೆ ಫೀಲಿಂಗ್ಸ್ ಇದೆ ಅಂತ ಹೇಳುತ್ತೆ. ಈ ಪುಸ್ತಕ ಭೈರಪ್ಪ ಅವರ ಒಂದು ಮಾಸ್ಟರ್ ಪೀಸ್. ಓದುಗನನ್ನು ತನ್ನೊಳಗೆ ಎಳ್ಕೊಂಡು ಅವನಿಗೆ ಕಾಣದ ಒಂದು ಅದ್ಭುತ ಪ್ರಪಂಚವನ್ನು ಸೃಷ್ಟಿಸುವ ಶಕ್ತಿ ಈ ಪುಸ್ತಕಕ್ಕಿದೆ. ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ನಾವೇ ಪಾರ್ಟಿಸಿಪೇಟ್ ಮಾಡಿದ್ದೀವೇನೋ, ಫಸ್ಟ್ ಪರ್ಸನ್ ಆಗಿ ಆ ಎಲ್ಲ ಘಟನೆಗಳನ್ನು ನೋಡ್ತಿದ್ದೀವೇನೋ ಅನ್ನೋ ಒಂದು ಫೀಲಿಂಗು ಈ ಪುಸ್ತಕ ನಮಗೆ ಕೊಡುತ್ತೆ.